ಎಣ್ಣೆಲಿ. ಇವಾಗ ಇದಕ್ಕೆ ಎಗ್ಸ್ 5 ನಿಮಿಷ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಇದು ತರಕಾರಿಗಳಲ್ಲಿ ದಿನ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡು ಎದ್ದೋಳೋ ತರಕಾರಿ ಯಾವುದು? ಗೊತ್ತಿಲ್ಲ. ಬೆಳ್ಳುಳ್ಳಿ. ಓಕೆ. ಅವ್ರಿಗೀಗ ಸೌಟಲ್ಲಿ ತೆಗೆದು ಮುಸುಡಿ ಇಲ್ಲ. ಜ್ಞಾನೋದಯ ಆಯ್ತಾ ನಿಮ್ಗೆ? ಇಂಥ PJ ಕ್ವಶನ್ಸ್ಗೆಲ್ಲ ಜ್ಞಾನೋದಯ ಆಗತ್ತಾ? ಸೀರಿಯಸ್ಲಿ ಸುಮ್ಮನೆ ಹಿಂಗೆ ಗುಲ್ಗುಲಿಟ್ ಮಾಡಿದ್ರೆ ಅದೇ ನೋಡಿ. ಮಿಕ್ಸಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇದು ಸ್ವಲ್ಪ ಹಾಕೊಳ್ಳೋಣ. ಓಕೆ. ಸೊ ಎಷ್ಟು ಹಾಕೊಳ್ಳೋಣ ಕೊತ್ತಂಬರಿ? ಎಷ್ಟು ಹಾಕೊಳ್ಳೋಣ ಫುಲ್ ಅಂದ್ರೆ ಒಂದು ಅರ್ಧ ಕಟ್ಟಷ್ಟಿತ್ತು ಅನ್ಸುತ್ತೆ. ಓಕೆ. ಸೊ ಇದನ್ನ ರುಬ್ಕೊಂಬೋಣ ಇವಾಗ. ಇದನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು 5 ಮಿನಿಟ್ಸ್ ಆಗಿದೆ, ರೋಸ್ಟ್ ಆಗಿದೆ. ನಾವಿವತ್ತು ಗ್ರೀನ್ ಎಗ್ ಮಸಾಲ ಮಾಡೋದಕ್ಕೆ ಅದರ ಗ್ರೇವಿಯನ್ನ ಮಾಡ್ಕೊಳ್ಳೋದಕ್ಕೆ ಬೊರುಸೆಲ್ ಅವರ ಮಿಕ್ಸಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ನೆಕ್ಸ್ಟ್ ಏನ್ ಮಾಡೋಣ? ಮತ್ತೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ, ಒಂದು 8 ಪೆಪ್ಪರ್, 2 ಏಲಕ್ಕಿ, ಚಿಕ್ಕ ಪೀಸ್ ಅಷ್ಟು ಚಕ್ಕೆ. ಇವಾಗ ಪೇಸ್ಟ್ ಹಾಕೊಂಡ್ಬಿಡೋಣ. ಪೇಸ್ಟ್ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಸ್ವಲ್ಪ ಗಮ್ ಅಂತ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ. ಸ್ವಲ್ಪ ಪೆಪ್ಪರ್ ಪೌಡರ್, ಆಹಾರ ಅವರ ಗರಂ ಮಸಾಲ. ಸೊ ನಾವಿವಾಗ ಆಹಾರ ಅವರ ಗರಂ ಮಸಾಲನ ಬಳಸ್ತಾ ಇದ್ದೀವಿ. ಸೊ ಇದು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣನೇ ಪರಿಮಳವನ್ನು ನೀವು ಆನಂದಿಸ್ಬೋದು. ಅವಾಗ ನೀವೇ ಹೇಳ್ತೀರಾ ಆಹಾ ಅಂತ. ಓಕೆ. ಇದೊಂದು ಸ್ಪೂನ್ ಅಷ್ಟು ನಮ್ಮ ಆಹಾರ ಅವರ ಗರಂ ಮಸಾಲ. ಈಗ ಒಂದು ಅರ್ಧ ಕಪ್ ಅಷ್ಟು ಮೊಸರು. ಇವಾಗ ಇದು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕು. ಆಯಿಲ್ ಎಲ್ಲ ಸಪ್ರೇಟ್ ಆಗಬೇಕು, ಅಷ್ಟು ಕುದಿದು. ಈಗ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ, 1-2 ಟೇಬಲ್ ಸ್ಪೂನ್ ಅಷ್ಟು. ಓಕೆ. ಒಂದು ಸ್ವಲ್ಪ ಕಸೂರಿ ಮೇಥಿ. ಓಕೆ. ಒಂದು ಸ್ವಲ್ಪ ಉಪ್ಪು. ಹೌದಾ? ರುಚಿಗೆ ತಕ್ಕಷ್ಟು ಹಾಕ್ಲಕ್ಕ ಮೊಟ್ಟೆನಾ? ಓಕೆ. ಹೇಳಿದಿನ 2 ಮಿನಿಟ್. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿನ ಉದುರಿಸ್ಬಿಡೋಣ ಮೇಲೆ. ಗ್ರೀನ್ ಎಗ್ ಕರಿ ರೆಡಿಯಾಗಿದೆ. ತಿಂದು ಹೇಗಿದೆ ಅಂತ ಹೇಳಿ. ವಾವ್, ಸೂಪರ್. ಓ ಮೈ ಗಾಡ್, ದಿಸ್ ಇಸ್ ಟೂ ಹಾಟ್. ನಮ್ಮ ನೇಹಾ ಅವರ ವ್ಯಕ್ತಿನ ಸಖತ್ತಾಗಿದೆ. ಗ್ರೀನ್ ಎಗ್ ಕರಿಗೆ ನನ್ನ ಕಡೆಯಿಂದ ಗ್ರೀನ್ ಎಗ್ ಕರಿ ಮಾಡುವ ವಿಧಾನ: ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ ಸಣ್ಣದಾಗಿ ಹೆಚ್ಚಿದ 1 ಬೌಲ್ ಈರುಳ್ಳಿ ಹಾಕಿ ಕೈಯಾಡಿಸಿ. ನಂತರ 2 ಚಮಚದಷ್ಟು ಶುಂಠಿ, 8ರಿಂದ 10 ಬೆಳ್ಳುಳ್ಳಿ ಎಸಳು, 6ರಿಂದ 8 ಗೋಡಂಬಿ, 1 ಚಮಚ ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕಿ 5 ನಿಮಿಷ ಕುದಿಯಲು ಬಿಡಿ. ನೀರು ಕುದ್ದ ನಂತರ ತಣಿಸಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1/4 ಚಮಚ ಅರಿಶಿನ, ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಬೇಯಿಸಿದ ಮೊಟ್ಟೆಗೆ ಮಸಾಲೆ ಹಿಡಿಯುವಂತೆ ಸಣ್ಣ ಗೆರೆಗಳನ್ನು ಹಾಕಿ ಕಡಾಯಿಗೆ ಹಾಕಿ 5 ನಿಮಿಷ ರೋಸ್ಟ್ ಮಾಡಿಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡ ಮಸಾಲೆ ಪದಾರ್ಥಗಳನ್ನು ಹಾಕಿ ಜೊತೆಗೆ ಅರ್ಧ ಕಟ್ಟಿನಷ್ಟು ಹೆಚ್ಚಿದ ಕೊತ್ತಂಬರಿಯನ್ನು ಸೇರಿಸಿ ರುಬ್ಬಿಕೊಳ್ಳಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ
ಹಾಕಿ ಎಣ್ಣೆ ಕಾದ ನಂತರ 8 ಕಾಳು ಮೆಣಸು, 2 ಏಲಕ್ಕಿ, ಚಿಕ್ಕ ಗಾತ್ರದ ಚಕ್ಕೆ, ರುಬ್ಬಿಟ್ಟುಕೊಂಡ ಮಸಾಲೆಯನ್ನ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ನಂತರ 1/4 ಚಮಚ ಪೆಪ್ಪರ್ ಪೌಡರ್, 1 ಚಮಚ ಗರಂ ಮಸಾಲ, ಅರ್ಧ ಬೌಲ್ನಷ್ಟು ಮೊಸರು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ 5 ರಿಂದ 10 ನಿಮಿಷ ಕುದಿಯಲು ಬಿಡಿ. ನಂತರ 2 ಚಮಚದಷ್ಟು ಫ್ರೆಶ್ ಕ್ರೀಮ್, ಸ್ವಲ್ಪ ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಾಡಿಸಿದ ಮೊಟ್ಟೆಯನ್ನು ಹಾಕಿ ಮತ್ತೆ 2 ನಿಮಿಷ ಬೇಯಿಸಿ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಿದರೆ ಗ್ರೀನ್ ಎಗ್ ಕರಿ ಸವಿಯಲು ಸಿದ್ಧ.